ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಯಾಕಷ್ಟೊಂದು ಯೋಚನೆ ಮಾಡ್ತಾ ಇದ್ದೀಯ? ಸಾವು ನೀನು ತಂದುಕೊಳ್ಳೋದಲ್ಲ, ಅದಾಗಿ ಅದು ಬರಬೇಕು. ಈ ಜೀವನದಲ್ಲಿ ನೀನು ಅಂದುಕೊಂಡ ಹಾಗೆ ಸಾವು ಬಂದುಬಿಟ್ಟಿದ್ರೆ ಹೆಚ್ಚು ಕಮ್ಮಿ ಇಡೀ ಜಗತ್ತೇ ಸಾವಿನಲ್ಲಿ ಮುಳುಗುತ್ತಿತ್ತು ಕಂದ. ಬೇಜಾರಾಗಬೇಡ. ಸಾವು ಬರುವಷ್ಟರ ಮಟ್ಟಿಗೆ ಕಷ್ಟ ಇದೆ ಅಂತ ಗೊತ್ತಾಗಿದೆ. ಆದರೆ ಒಂದು ತಿಳಿದುಕೋ, ಇವತ್ತಿದ್ದಂಥ ಸಮಸ್ಯೆ ನಾಳೆ ಇರೋದಿಲ್ಲ, ನಾಳೆ ಇದ್ದಂಥದ್ದು ನಾಡಿದ್ದಿರೋದಿಲ್ಲ. ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ಒಂದು ವಿಷಯ ತಿಳಿದುಕೊಳ್ಳಬೇಕು. ಜೀವನದಲ್ಲಿ ನೀನು ಅಂದುಕೊಂಡ ಹಾಗೆ ನಡೆದಿದ್ದರೆ ಇವತ್ತು ದೈವ ಅಂತ ಯಾರೂ ಮೊರೆ ಹೋಗ್ತಾ ಇರಲಿಲ್ಲ. ಆ ಬ್ರಹ್ಮಲಿಖಿತದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಂಥವರಿಗೆ ಇಂಥೇ ಗಂಡ, ಇಂಥವರೇ ಪತ್ನಿ ಆಗಬೇಕಂತೂ ಅವನೇ ಬರೆದು ಕಳಿಸಿರುವಾಗ ಮನುಷ್ಯನಾದವನಿಗೆ ಅದರಿಂದ ತಪ್ಪಿಸಿಕೊಂಡು ಓಡಿ ಹೋಗಲು ಸಾಧ್ಯವಿಲ್ಲ. ಅದನ್ನು ಒಪ್ಪಿಕೊಳ್ಳಬೇಕೇ ಹೊರತು ಬೇರೆ ಏನೂ ಇಲ್ಲ. ಬಂದದ್ದೆಲ್ಲವೂ ಬರಲಿ, ಗೋವಿಂದನ ಪಾದ ಇರಲಿ ಅಂತ ಹೆಜ್ಜೆ ಹೆಜ್ಜೆಗೂ ಹೇಳ್ತಾನೆ ಬಂದಿದ್ಯಾ. ನೋಡು, ಇಡೀ ಜಗತ್ತೇ ನಿನ್ನ ಕೈಯಲ್ಲಿದೆ. ಅಂದರೆ ನೀನು ಬಳಸುವಂಥ ಫೋನು, ಅದರಲ್ಲಿ ನಾನಾ ವಿಧವಾದ ನಿನ್ನ ಆರ್ಥಿಕ ಸಮಸ್ಯೆ ಬಗೆಹರಿಯುವಂಥ ದಾರಿಗಳು ಇದ್ದೇ ಇದೆ. ದುಡಿಯುವಂಥ ಮಾರ್ಗಗಳು ಹುಡುಕು, ತೆಗೆ. ಇನ್ನು 2-3 ದಿನದಲ್ಲಿ ನಿನಗೆ 5 ಕೆಲಸದ ಮಾರ್ಗಗಳು ಸಿಗುತ್ತವೆ. ಆ 5 ಕೆಲಸದ ಮಾರ್ಗಗಳಲ್ಲಿ ನಿನಗೆ ಸರಿಯಾದ್ದನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿ. ಅತ್ಯಂತ ಶುಭದಾಯಕವಾಗಿರುವಂಥದ್ದೇ. ಹಾಗೆಯೇ ನಿನ್ನೆ ಗ್ರಹಣ ಆಯಿತಲ್ವ. ಗ್ರಹಣದ ಪ್ರಭಾವದಿಂದ ಗ್ರಹಗಳ ಒಂದು ಚಲನೆ ಬದಲಾವಣೆ ಆಗ್ತಾ ಬರುತ್ತದೆ. ಅದು 45 ದಿನದವರೆಗೂ. ಯೋಚನೆ ಮಾಡಬೇಡ. ನಿನ್ನ ಶತ್ರುಗಳು ನಿನ್ನ ಕಾಲ ಕೆಳಗೆ ಬೀಳುವಂಥ ಸಮಯ ಬಂದಾಗಿದೆ. ನಿನ್ನ ಏಳಿಗೆ, ನಿನ್ನ ಉದ್ಯೋಗ ಪ್ರತಿಯೊಂದರಲ್ಲೂ ಏರಿಳಿತ ಕಂಡಿದ್ದೀಯ. ಆದರೆ ಮುಂದೆ ಅದನ್ನು ಅಭಿವೃದ್ಧಿ ಮಾರ್ಗದಲ್ಲಿ ಒಯ್ಯುತ್ತೀಯ. ಯೋಚನೆ ಮಾಡಬೇಡ ಕಂದ. ಹಾಗೆ ಸ್ವಲ್ಪ ಹಿರಿಯರ ಬಗ್ಗೆ ಕಾಳಜಿ ಇರಲಿ. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಅನಾರೋಗ್ಯ ಸಮಸ್ಯೆ ಇದ್ದರೆ ಒಂದೇ ಒಂದು ಮಾತು, ಎಲ್ಲಿಯಾದರೂ ಗ್ರಂಥಿಗೆ ಅಂಗಡಿಯಲ್ಲಿ ತುಳಸಿ ರಸ ಅಥವಾ ತುಳಸಿ ಸಿರಪ್ ಅಂತ ಸಿಗುತ್ತದೆ, ಅದನ್ನು ಬಳಸುತ್ತಾ ಬಾ. ಮಕ್ಕಳಲ್ಲಿ ಸ್ವಲ್ಪ ಹೆಚ್ಚಿನ ಪ್ರಮಾಣದಲ್ಲಿ ಶಕ್ತಿ ಬರುತ್ತದೆ. ಯೋಚನೆ ಮಾಡಬೇಡ. ಯೋಚನೆ ಮಾಡಿ ಕೊರಗೋದ್ರಲ್ಲಿ ಅರ್ಥ ಇಲ್ಲ. ತಂದೆ ತಾಯಿ ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ. ಇಟ್ಟಂಥ ಹೆಜ್ಜೆ ಸರಿಯಾದ ಮಾರ್ಗದಲ್ಲಿದೆ. ನನ್ನ ಆಶೀರ್ವಾದ